ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ದಮ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ. ಇವತ್ತು ಸಂಡೇ, ಆ ಕಾರಣಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಟೊಮೊಟೊ, ಅರ್ಧ ಕೆ.ಜಿ ಮಟನ್ ತೊಗೊಂಡಿದ್ದೀನಿ ನಾನು, 2 ಲೋಟದಷ್ಟು, ಅರ್ಧ ಕೆ.ಜಿ ಅಕ್ಕಿ, ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಪತ್ರೆ, ಮೊಗ್ಗು, ಹಾಗೆ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಸೀಳಿಟ್ಕೊಂಡಿದ್ದೀನಿ. ಒಂದು 5-6 ಈರುಳ್ಳಿ, ಹಾಗೆ ನಮ್ಮ ಮನೆಯಲ್ಲಿ ಪುದೀನ ಒಣಗಿಸಿಟ್ಟಿದ್ದೆ ನಾನು. ಪುದೀನ, ಮೆಂತ್ಯ ಸೊಪ್ಪು, ಹಾಗೆ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಬೌಲು ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಫ್ರೆಶ್ ಆಗೇ ಮಾಡ್ಕೊತೀನಿ, ಅದನ್ನು ರುಬ್ಬಿಟ್ಟಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ. ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಅಂದರೆ ಜಾಸ್ತಿ ಎಣ್ಣೆ ಬೇಡ, ಸ್ವಲ್ಪ ಎಣ್ಣೆ ನೋಡಿ, ಒಂದು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ನಾನು. ಹಾಗೆ ಚಕ್ಕೆ, ಲವಂಗ, ಇದು ಮಸಾಲ ಎಲ್ಲ ಹಾಕ್ತಾಯಿದ್ದೀನಿ. ಹಾಗೆ ಇದನ್ನು ಆದ ತಕ್ಷಣ ಈರುಳ್ಳಿನೂ ಹಾಕ್ಬಿಡ್ತೀನಿ. ಬೇಗನೆ ಮಾಡ್ಕೋಬೋದು, ಟೇಸ್ಟಿಯಾಗಿ ಮಾಡ್ಕೋಬೋದು. ಇದು ದಮ್ ಬಿರಿಯಾನಿ ಮುಸ್ಲಿಮ್ ಶೈಲಿಯಲ್ಲೇ ಮಾಡುವಂಥ ಬಿರಿಯಾನಿ. ಆದರೆ ಅವರಷ್ಟು ಟೇಸ್ಟಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೂ ತುಂಬ ಟೇಸ್ಟಿ ಆಗುತ್ತೆ, ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಅದೊಂದು ಸ್ವಲ್ಪ ಮೆತ್ತಗಾದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ನಾವು ದಮ್ ಬಿರಿಯಾನಿ ಎಲ್ಲ ಮಾಡೋದು ಅದಕ್ಕೋಸ್ಕರ. ಹಸಿಮೆಣ್ಸಿನ್ಕಾಯಿನೂ ಈಗಲೇ ಹಾಕ್ಕೊತಾ ಇದ್ದೀನಿ ನಾನು. ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಈ ಕೊತ್ತಂಬರಿ, ಪುದೀನ, ಕಸ್ತೂರಿ ಮೆಂತಿ ಎಲ್ಲ ಇದರ ಜೊತೆಗೆ ಹಾಕ್ಕೊತಿದ್ದೀನಿ. ನಿಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪಿದ್ದರೆ ಚೆನ್ನಾಗಿದ್ದರೆ ಹಾಕ್ಕೊಳ್ಳಿ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಮ್ಮ ಮನೇಲಿತ್ತು, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಹಾಕ್ತಾರೆ. ಈಗ ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನಷ್ಟು, ನಾನು ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಆಗಿಂದ ಹಾಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ಟಾಕಲ್ಲಿ ಮಾಡಿಟ್ಟು ಆಮೇಲೆ ಮಾಡಿದರೆ ಅದು ಅಷ್ಟು ಟೇಸ್ಟ್ ಕೊಡೋಲ್ಲ. ಆ ಕಾರಣಕ್ಕೆ ನಾನು ರುಬ್ಬಿಟ್ಕೊಂಡೆ. ಈಗ ರುಬ್ಬಿ ಆಗಲೇ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ನೀರೇನು ಬಳಸಲ್ಲ. ನೋಡಿ, ಎಲ್ಲ ಮಿಕ್ಸ್ ಆಗಬೇಕು. ಇದು ಉಳ್ಳಾಗಡ್ಡಿಯಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತೆ. ಹಾಗೆ ನಾವು ಕೊತ್ತಂಬರಿ, ಪುದೀನ ಮತ್ತು ಇದು ಮೆಂತ್ಯ ಸೊಪ್ಪು ಹಾಕಿದ್ರಿಂದ ಮೆಂತ್ಯದಲ್ಲೂ ನೀರಿನ ಅಂಶ ಇರುತ್ತೆ. ಆ ಕಾರಣಕ್ಕೆ ನಾನು ಜಾಸ್ತಿ ನೀರೇ ಬಳಸಲ್ಲ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಉದ್ದುದಕ್ಕೆ ಹೆಚ್ಕೊಳ್ಳಿ. ನಾಟಿ ಟೊಮೊಟೊ ಆದರೆ 2, ನಾನು ನಾಟಿ ಟೊಮೊಟೊ 2 ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ನೀರಿನ ಅಂಶ ನೋಡಿ. ಮೊಸರು ಹಾಕ್ತಾಯಿದ್ದೀನಿ. 1 ಬೌಲಷ್ಟು, ಹುಳಿ ಮೊಸರು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. 1 ಬೌಲಷ್ಟು ಮೊಸರು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಸ್ವಲ್ಪ ಇದರಲ್ಲೇ ಬೇಯಬೇಕು. ಹಬೆಯಲ್ಲೇ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಜಾಸ್ತಿ ಜೋರಾಗಿ ಇಡಬೇಡಿ, ಸಣ್ಣಕ್ಕೆ ಇರಲಿ ಒಲೆ. ಹಾಗೆ ಈಗ ಕುದೀತಾ ಇದೆ ನೋಡಿ. ಒಂದು ನಿಂಬೆಹಣ್ಣ ಚೆನ್ನಾಗಿ ಹಿಂಡ್ಬಿಟ್ಟು ನಾನು ಬೀಜ ಎಲ್ಲ ತೆಗ್ದು ಅದು ನೀರನ್ನು ಹಾಕ್ತಾಯಿದ್ದೀನಿ. 1 ನಿಂಬೆಹಣ್ಣು, ಹಾಗೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಯಾಕಂದರೆ ಈಗ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಖಾರ ತಿನ್ನೋರು ಜಾಸ್ತಿ ಇದ್ದರೆ ಇನ್ನೊಂದು ಸ್ಪೂನು ಹಾಕ್ಬೋದು. ಹಾಗೆ ಮಸಾಲ ನೋಡಿ, ಗರಂ ಮಸಾಲ ತೊಗೊಂಡಿದ್ದೀನಿ. ಇದು 1 ಟೇಬಲ್ ಸ್ಪೂನೇ, ಸಣ್ಣ ಟೇಬಲ್ ಸ್ಪೂನಲ್ಲಿ ಹಾಕಿದ್ದೀನಿ ನಾನು, ನನಗೆ ಅಳತೆ ಗೊತ್ತಾಗುತ್ತೆ. ಹಾಗೆ 1 ಧನಿಯಾ ಪೌಡ್ರನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಸ್ಪೈಸಿಗೆ ಚೆನ್ನಾಗಿರುತ್ತೆ ಅಂತ. ಇಲ್ಲ ಅಂದರೂ ಪರವಾಗಿಲ್ಲ, ಹಾಕಿದ್ರೂ ನಡೀತೈತೆ, ಹಾಕಲಿಲ್ಲ ಅಂದರೂ ನಡೀತೈತೆ. ನಾನು ಇರೋದ್ರಿಂದ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ ಟೇಸ್ಟಿಗೆ. ಮಟನ್ನಿಗೆಲ್ಲ ಮಸಾಲ, ಉಪ್ಪು ಎಲ್ಲ ಹಿಡ್ಕೋಬೇಕಲ್ಲ ಕುದಿಯುವಾಗಲೇ. ಆ ಕಾರಣಕ್ಕೆ ನೋಡಿ, ಎಲ್ಲ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ. ಇದಿಷ್ಟೇ ಒಗ್ಗರಣೆ ಹಾಕಿದ ತಕ್ಷಣವೇ ಫುಲ್ ಮನೆಯೆಲ್ಲ ಸ್ಮೆಲ್ಲು, ಅಷ್ಟು ಘಮ ಘಮ ಅನ್ನೋ ಸ್ಮೆಲ್ ಬರುತ್ತೆ. ನಮ್ಮ ಪಾಪು ಬಂದು ಕೇಳೇಬಿಟ್ಟು ಆಯಿತಾ ಅಂತಂದು, ನಾನು ಇನ್ನೂ ಇಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳಿ ಕಳಿಸಿದ್ದೀನಿ. ಈಗ ಇದಕ್ಕೇ ನಾನು ಮಟನ್ ಸ್ವಲ್ಪ ಚರ್ಬಿ ಇರೋದನ್ನೇ ತೊಗೊಂಡೆ. ಯಾಕಂದರೆ ಇದು ಸ್ವಲ್ಪ ಚೆನ್ನಾಗಿ ಟೇಸ್ಟಿ ಕೊಡುತ್ತೆ ಅಂತಂದು ಚರ್ಬಿ ಇರೋದು ಅನ್ನಕ್ಕೆ ಹಾಕಿದರೆ. ಮಟನ್ನು ಇದಕ್ಕೆ ಹಾಕಿ, ಇದಕ್ಕೆ ನೀರೇನು ಹಾಕ್ಲಾರ್ದಂಗೆ ನಾನು ಫುಲ್ಲು ಮೊಸರು ಮತ್ತು ಟೊಮೊಟೊ ಅದೆಲ್ಲ ನೀರು ಬಿಡುತ್ತಲ್ಲ, ಈರುಳ್ಳಿ ಎಲ್ಲ, ಅದಕ್ಕೋಸ್ಕರ ನಾನು ಅದರಲ್ಲೇ ಬೇಯಬೇಕು ಅಂತಂದು ನಾನು ಒಂದು 3ರಿಂದ 4 ವಿಸಲ್ಲು ಕೂಗಿಸ್ಬಿಟ್ರೆ ಸಾಕು. ಎಳೆ ಮಟನ್ ಇದ್ದರೆ 3 ಸಾಕು. ಇದೊಂದು ಸ್ವಲ್ಪ ಬಲ್ತಿದೆ ಅಂತ ನನಗನ್ನಿಸ್ತು. ಆ ಕಾರಣಕ್ಕೆ ನಾನು ಒಂದು 4 ವಿಸಲ್ಲು ಹೊಡೆಸ್ಕೊತಾ ಇದ್ದೀನಿ.
ವಿಸಲ್ ಹೊಡೆಸಿ ಆ ಕಡೆ ವಿಸಲ್ ಹೊಡಿತಾ ಇದೆ. ಈ ಕಡೆ ನಾವು ಅನ್ನಕ್ಕೆ ಒಂದು ಪಾತ್ರೆ, ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ನೀರು ಜಾಸ್ತಿ ಇಟ್ಕೊಳ್ಳಿ. ಇದು ಒಣ ಪದಾರ್ಥಗಳು ಏನೋ ಕರಿಬೇವು, ಪುದೀನ ಮತ್ತು ಚಕ್ಕೆ, ಲವಂಗ, ಹಾಗೆ ಕಸ್ತೂರಿ ಮೆಂತ್ಯ ಎಲ್ಲ ಇದರಲ್ಲಿ ಹಾಕಿ, ಹಾಗೆ ಒಂದು ಅರ್ಧ ನಿಂಬೆಹಣ್ಣಿಂದು ರಸನ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಇದನ್ನು ಕುದಿಯಕ್ಕೆ ಬಿಡಬೇಕು. ನೋಡಿ, ಕುದ್ದ ತಕ್ಷಣವೇ ಈ ಥರ ವಾಸನೆ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಆಯಿಲೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಹಾಕಿದ್ದೀನಿ. ಹಾಗೆ ತೊಳೆದು ನೆನೆಸಿಟ್ಕೊಂಡಿರೋ ಅಂಥ ಬಾಸುಮತಿ ರೈಸು, ಸ್ವಲ್ಪ ಬುಲೆಟ್ ರೈಸು. ನಾನು 1.5 ಲೋಟ ಬುಲೆಟ್ ರೈಸ್ ಹಾಕಿದ್ದೀನಿ, ಅರ್ಧ ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಬಾಸುಮತಿ ರೈಸ್ ಹಾಕಿದ್ದೀನಿ. ನೀವು ಬಾಸುಮತಿ ಇದ್ದರೂ ಹಾಕಿ, ಇಲ್ಲಾಂದರೆ ಬುಲೆಟಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅನ್ನ ಆಯಿತು, ಬಸ್ತಿಟ್ಕೊಂಡೆ, ಅದು ವೀಡಿಯೋ ಕಟ್ಟಾಯಿತು. ಬಸ್ತು ಅನ್ನ ಸ್ವಲ್ಪ ಹೋಳಾಗಬೇಕು, ಆ ಥರ ಉದ್ರಿ ಇರುವಾಗಲೇ ಸ್ವಲ್ಪ ತಳಕ್ಕೆ ಅನ್ನ ಹಾಕ್ಕೊಂಡು, ಇದು ಬೆಂದಿರೋ ಅಂಥ ಮಟನ್ನ ಚೆನ್ನಾಗಿ ಬೆಂದಿದೆ, ಒಂದು 3/4% ಫುಲ್ ಬೆಂದೋಗಿದೆ. ಆಮೇಲೆ ಬೇಯ್ಕೋಬೇಕಿದು, ಅದಕ್ಕೋಸ್ಕರ ದಮ್ ಬಿರಿಯಾನಿ ಅಂತ ಹೇಳೋದು. 1 ಲೇಯರ್ ಅದು ಹಾಕ್ಬಿಟ್ಟು 1 ಲೇಯರ್ ಅನ್ನ ಹಾಕಬೇಕು. ಮತ್ತು ನಾನು ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದ್ರೆ ಇದು ಅಡುಗೆ ಕಲರೇ ಸಿಗುತ್ತೆ, ಇದರಲ್ಲಿ ಯಾವುದು ಕೆಮಿಕಲ್ ಏನಿರಲ್ಲ. ಅಡುಗೆ ಕಲರ್ ಅಂತಂದು ಬಳಸ್ತಾರೆ, ಹೋಟೆಲಲ್ಲೆಲ್ಲ ಬಳಸ್ತಾರೆ. ಮತ್ತು ಮುಸ್ಲಿಮ್ಸ್ ಮನೆಯಲ್ಲಿ ಬಿರಿಯಾನಿ ಮಾಡೋ ಟೈಮಿಗೆ ಎಲ್ಲರೂ ಹಾಕ್ತಾರೆ, ಚೆನ್ನಾಗಿರುತ್ತೆ. ನಾನು ಹಾಕಿದ್ದೀನಿ, ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅರಿಶಿನ ಪುಡಿನೂ ಹಾಕ್ಬೋದು, ಅದಕ್ಕೇನಾಗಲ್ಲ. ಇದು ನಮ್ಮ ಮನೆಯಲ್ಲಿತ್ತು, ಅದಕ್ಕೋಸ್ಕರ ನೋಡಿ 1 ಲೇಯರ್ ಅದು, 1 ಲೇಯರು ಅನ್ನ ಹಾಕ್ಬಿಟ್ಟು, ಮೇಲ್ಗಡೆ 1 ಲೇಯರ್ನ ಮತ್ತು ಇರೋವಂಥ ಗ್ರೇವಿ ಫುಲ್ ಮಸಾಲ ಎಲ್ಲ, ಮಟನ್ನು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಏನು ಮಾಡಬಾರ್ದು. ಈಗ ಅಷ್ಟೇ, ದಮ್ ಕೊಡಬೇಕೀಗ. ಚೆನ್ನಾಗಿ ಎಲ್ಲ ಬಳ್ದು ಹಾಕ್ಬಿಟ್ಟು, ಈಗ ನಾನು ಒಂದು ಬಟ್ಟೆಗೆ ಪ್ಲೇಟ್ನ ಚೆನ್ನಾಗಿ ದಮ್ ಕೊಡಬೇಕಲ್ಲ, ಈ ಥರ ಮಾಡಿಟ್ಕೊಂಡ್ರೆ ಅದು ಟೈಟಾಗಿ ಹಿಡ್ಕೊಳುತ್ತೆ. ನೋಡಿ, ಒಂದು ಅರ್ಧ ಗಂಟೆ ಸಣ್ಣ ಉರಿಯಲ್ಲೇ, ಕೆಂಡ ಇದ್ದರೆ ಕೆಂಡದಲ್ಲಿ, ಒಲೆಯಲ್ಲಿದ್ದರೆ ಕೆಂಡದ ಮೇಲೆ ಇಡ್ಬೋದು. ಒಲೆ ಇರಲ್ಲಲ್ಲ ನಮ್ಮದು ಸ್ಟವ್, ಹಂಗೆ ಕಾರಣಕ್ಕೆ ನಾನು ಸಣ್ಣಕ್ಕೆ ಇಟ್ಕೊಂಡಿದ್ದೆ. ನಿಮಗೆ ಜೋರಿದೆ ಒಲೆ ಅಂತಂದರೆ ಅದ್ರ ಮೇಲೆ ದಪ್ಪನ ತೆವಿ ಇಟ್ಕೊಂಡೆ, ಅದ್ರ ಮೇಲೆ ಇದು ಇಟ್ಬೋದು. ಈಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಮಿಕ್ಸ್ ಮಾಡಿ ಆಯಿತು, ಸೂಪರಾಗಿ ಬಂದಿದೆ. ನಮ್ಮ ಪಾಪುಗಂತೂ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಆವಾಗಲೇ ಗ್ರೇವಿನೂ ಮಾಡ್ಕೊಂಡಿದ್ದೆ, ಮತ್ತು ಶೇರ್ವಾನೂ ಇದೆ, ಶೇರ್ವ ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬಿರಿಯಾನಿ ನಿಮಗೆ ಇಷ್ಟ ಆದರೆ ಲೈಕು ಶೇರು ಮಾಡಿ. ಥ್ಯಾಂಕ್ ಯು.